ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಮಾರ್ನಿಂಗ್ ವೆಜ್ ತಿಂದಿದ್ದೆ, ಹಾಗಾಗಿ ನಾನ್ ವೆಜ್ ಏನಾದ್ರು ತಿನ್ನೋಣ ಇವತ್ತು, ಬೇರೆ ಟ್ಯೂಸ್ಡೇ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ನನ್ನ ತಮ್ಮನ ಚಿಕನ್ ತರೋಣ ಅಂತ ಕಳಿಸಿದ್ದೀನಿ. ಸೊ ನಾನೇನು ಐಟಮ್ ಮಾಡ್ತೀನಿ, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸಿ ಬನ್ನಿ. ನಾನು ಮಾಡ್ತಿರೋದು ಚಿಕನ್ ಗ್ರೇವಿ. ಹಾಗಾಗಿ ಚಿಕನ್ ಗ್ರೇವಿಗೆ ನಾನು ತೆಂಗಿನಕಾಯಿ ಹಾಕಲ್ಲ. ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಐಟಮ್ಸ್ ತೊಗೊಂಡಿದ್ದೀನಿ. ಬನ್ನಿ ನೋಡೋಣ. ಈರುಳ್ಳಿ 4 ಹಸಿಮೆಣಸಿಕಾಯಿ ಆ್ಯಂಡ್ ಪುದೀನ, ಮಸಾಲೆ, ಕೊತ್ತಂಬರಿ, ಬೆಳ್ಳುಳ್ಳಿ. ಮಸಾಲೆ ಐಟಮ್ಸ್ ಏನಿದೆ ಅದನ್ನೆಲ್ಲನೂ ಕೂಡ ಜಾರ್ಗೆ ಹಾಕ್ಕೊಳ್ಳಿ. ಜಾಸ್ತಿ ಅಂದರೆ ಸಣ್ಣ ಮಾಡ್ಕೊಬೇಡಿ, ಮಸಾಲೆನ ಮೀಡಿಯಮ್ ಆಗಿರಲಿ. ನೋಡ್ತಾ ಇದ್ದೀರಲ್ವ, ಇಷ್ಟು ಮೀಡಿಯಮ್ ಆಗಿದ್ದರೆ ಸಾಕು. ನಾನು ಆಲ್ರೆಡಿ ಚಿಕನ್ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ಕುಕ್ಕರ್ ಪಾತ್ರೆ ಇಟ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ ತಕ್ಷಣವೇ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫ್ರೈ ಮಾಡ್ಕೊಬೇಡಿ, ಓಕೆ. ಕಂದು ಬಣ್ಣ ಬರೋವರೆಗೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ, ಓಕೆನಾ. ಅದಾದಮೇಲೆ ನಾನೇನು ಮಾಡಿದೆ ಅಂದರೆ ಮಸಾಲೆ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾನೇನು ಮಾಡಿದೆ ಅಂದರೆ ಚಿಲ್ಲಿ ಕಮ್ಮಿ ಹಾಕಿದ್ದೆ, ಅಂದರೆ ಹಸಿಮೆಣ್ಸಿಕಾಯಿ ಕಮ್ಮಿ ಹಾಕಿದ್ದೆ, ಹಾಗಾಗಿ ಸ್ವಲ್ಪ ಖಾರ ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು ಅದಾದಮೇಲೆ ಚಿಕನ್ ಪೌಡರ್ ಹಾಕಿದ್ಮೇಲೆ ಅರಿಶಿನ ಮಿಕ್ಸಿ ಹಾಕೋದು ಮರ್ತ್ಬಿಟ್ಟಿದೆ, ಸ್ವಲ್ಪ ಮಿಕ್ಸಿ ಇದೆ, ಸೊ ಇದರಲ್ಲಿ ಹಾಕಿದ್ರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಅದಾದಮೇಲೆ ಚಿಕನ್ ನೋಡ್ತಾ ಇದ್ದೀರಲ್ವ, ಚಿಕನೆಲ್ಲ ಹಾಕ್ಬಿಟ್ಟು ಫುಲ್ಲು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು, ಗ್ರೇವಿ ಜಾಸ್ತಿ ಬೇಡ ಅಂದ್ಬಿಟ್ಟು ಅಷ್ಟರೊಳಗಡೆ ಚಿಕನ್ ಎಲ್ಲ ರೆಡಿ ಆಯಿತು. ಚಿಕನ್ ವಿಸಿಲ್ಗೆ ಹೋಗೋ ಅಷ್ಟರಲ್ಲಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂದ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊಂಡೆ. ಅದಾದಮೇಲೆ ಅದರ ಗ್ಯಾಪಲ್ಲಿ ಎಗ್ ಬೇಯಿಸ್ಕೊಳ್ಳೋಣ ಅಂದ್ಬಿಟ್ಟು ಎಗ್ ತೊಗೊಂಡು ಎಗ್ ಬೇಯಿಸೋಕ್ಕಂತ ಹಾಕ್ಕೊಂಡೆ. ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದಾದ್ರೇನು ರುಚಿಯಾಗಿರುತ್ತೆ. ಪ್ರೀತಿಯಿಂದ ಅಡುಗೆ ಮಾಡಿ, ಹೊಟ್ಟೆ ತುಂಬ ಊಟ ಮಾಡಿ. ನನ್ನ ಮನಸ್ಸಿನ ಮಾತು ಹೇಳುವಷ್ಟರಲ್ಲಿ ಕುಕ್ಕರ್ ವಿಸಿಲಾಯಿತು. ವಿಸಿಲಾದ ತಕ್ಷಣವೇ ಘಮ ಘಮ ಅಂತ ಚಿಕನ್ ಗ್ರೇವಿ ರೆಡಿ ಆಗೋಯ್ತು. ಬಿಸಿ ಬಿಸಿ ಚಿಕನ್ ಗ್ರೇವಿ ರೆಡಿ ಆಗಿದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಓಕೆ, ಸೂಪರ್ ಆಗಿದೆ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಓಕೆನಾ. ಎಗ್ಗು ರೆಡಿಯಾಗಿದೆ. ಚಪಾತಿ ಉತ್ಕೊಂಬಿಡೋಣ ಬೇಗ ಅಂದ್ಬಿಟ್ಟು ಚಪಾತಿ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ರೆಡಿ ಮಾಡಿಕೊಂಡು ಅದನ್ನು ಕೂಡ ಬೇಯಿಸ್ಕೊಂಡು ಸೊ ತಟ್ಟೆಲಿ ಹಾಕ್ಕೊಂಡು ಟೇಸ್ಟ್ ಮಾಡೋಣ ಅಂತ ಬರ್ತಾ ಇದ್ದೀನಿ. ಸೊ ಪ್ಲೀಸ್ ದಯವಿಟ್ಟು ನನ್ನ ವೀಡಿಯೋ ಯಾರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ, ನೋಡ್ತಾ ಇರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಸೂಪರ್ ಆಗಿದೆ. ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ.